ಸ್ವಾತಂತ್ರ್ಯೋತ್ಸವದ ಬಗ್ಗೆ ಮಾತಾಡಲಿ. ಯಾಕೆಂದರೆ ಜಿಲ್ಲಾಧಿಕಾರಿಗಳನ್ನ ಕೂರಿಸ್ಕೊಂಡಿದ್ದಾರೆ, ಎಸ್ ಪಿ ಕೂರಿಸ್ಕೊಂಡಿದ್ದಾರೆ, ಕಮಿಷನರನ್ನು ಕೂರಿಸ್ಕೊಂಡಿದ್ದಾರೆ. ಇವರು ಜಿಲ್ಲಾ ಆಡಳಿತನ ಕೂರಿಸ್ಕೊಂಡು ರಾಜಕೀಯ ಭಾಷಣ ಮಾಡಿ GM ಸಿದ್ದೇಶ್ ಅವರು ಅವನು ಇವನು ಅಂತಕ್ಕಂಥದ್ದು ಏನು ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಎಸ್ ಪಿಗಳಿಗೆ ಅವ್ರಿಗಾದರೂ ತಿಳುವಳಿಕೆ ಬೇಡವಾ? ರಾಜಕೀಯ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ, ನಾವು ಎದ್ದೋಗ್ಬೇಕು ಅಂತಕ್ಕಂಥದ್ದು ಬೇಡವಾ? ಆ ಎಸ್ ಪಿ ಅವ್ರು ಮಾಡೋದು ನೋಡಿಬಿಟ್ರಂತೂ ಒಬ್ಬ ಶಾಸಕರು ಸಭೆಗೆ ಹೋದರೆ ಮುಖ ತಿರ್ಸ್ಕೊಂಡು ಕೂತ್ಕೊಳ್ತಾರೆ. ಅದೇ ಶಾಮನೂರು ಮಂತಂದವರು ಒಂದೊಂದು ಗಂಟೆ ಗೇಟಲ್ಲಿ ನಿಂತ್ಕೊಂಡು ಕಾದು ಅವ್ರು ಬಂದಿದ್ದನ್ನು ಸೇಮ್ ಅವ್ರ ಮನೆ ಪಾಮ್ರಿನ್ ನಾಯಿ ಥರ ವರ್ತನೆ ಮಾಡ್ತಾರೆ. ಹರಿಹರದಲ್ಲಿ ನನ್ನನ್ನು ಕೂತಿದ್ರು ಕೂಡ ಯಾವುದೋ ಕಡೆ ನೋಡ್ಕೊಂಡು ಬಂದು ಮುಖ ಆ ಕಡೆ ತಿರ್ಸ್ಕೊಂಡು ಕೂರ್ಲೋ ಬೇಡ ಅಂತೇಳಿ ಇಲ್ಲಿ ಕೂತರು. ಅದೇ ಹರಿಹರದ ಅದೇ ಗಾಂಧಿ ಮೈದಾನದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭಾ ಸದಸ್ಯರು ಬರ್ತಾರೆ ಅಂತೇಳಿ ಅರ್ಧ ಗಂಟೆ ಉರಿ ಬಿಸಿಲಲ್ಲಿ ನಿಂತಿದ್ದಾರೆ. ಯಾವಾಗೂ ತಡವಾಗಿ ಬರೋದು ಅವ್ರ ಪದ್ಧತಿ, ಅವ್ರ ಮಂಥನದ ಗುಣ ಅದು, ಅವ್ರ ಮಂಥನದ ಗುಣ. ಪಾಪ ಜನ ಅವ್ರ ಶ್ರೀಮಂತಿಗೋಸ್ಕರ ಕಾಯ್ತಾರೆ. ಮೊನ್ನೆ ಸೆಂಟ್ ಪಾಲ್ಸ್ ಕಾನ್ವೆಂಟಲ್ಲಿ ಒಂದು ಫಂಕ್ಷನ್ ಇತ್ತು. ಮಕ್ಕಳನ್ನ 10:30 ಬಿಸಿಲಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಯಾವತ್ತೂ ಇಲ್ಲದ ಬಿಸಿಲು, ಸಿಕ್ಕಾಬಟ್ಟೆ ಬಿಸಿಲು. ಮಾತಾಯಿ 12:15 ಬಂದರು. ನನಗೆ ಹರಿಹರದಲ್ಲಿ ಕಾರ್ಯಕ್ರಮ ಇದೆ ಅಂತೇಳಿ ನಾನು ಕೈ ಮುಗಿದು ಹೋದೆ. ಅಲ್ಲೂ ಏನಾದರೂ ಎಸ್ ಪಿ ಅವ್ರು ಇದ್ದಿದ್ದರೆ ಮಕ್ಕಳಿಗೆ ನೆಲದಲ್ಲಿ ಕೂತರು, ಇವರು 1.5 ಗಂಟೆ ಬಿಸಿಲಲ್ಲಿ ಗೇಟಲ್ಲಿ ಕಾಯ್ತಾಯಿದ್ರು. ಯಾಕೆ? ನಾನು ಒಬ್ಬ ಶಾಸಕ, ಅವರು ಒಬ್ಬ ಲೋಕಸಭಾ ಸದಸ್ಯರು, ಎಲ್ಲರೂ ಒಂದೇ. ಅವ್ರಿಗೆ ಅವರೇನೋ ಅಂದ್ಕೊಂಡಿದ್ದಾರೆ, ಶ್ರೀಮಂತರು ಮತ್ತು ಅಧಿಕಾರದ ಮದದ ನೆರಳಲ್ಲಿದ್ದರೆ ನನಗೆ ಒಳ್ಳೆಯದು ಅಂತ. ಇದು ಭಾಳ ದಿನ ನಡೆಯಲ್ಲ ಅಂಥವ್ರು, ಭಾಳ ದಿನ ಇರಲಿಕ್ಕೆ ಸಾಧ್ಯ ಇಲ್ಲ. ತಾತ್ಕಾಲಿಕ ಲಾಭ ಅಷ್ಟೇ. ತುಂಬ ನೋವಾಯಿತು. ನಾನು ಆಗಸ್ಟ್ 15 ಇರಲಿಲ್ಲ, ಆಗಸ್ಟ್ 16 ಇರಲಿಲ್ಲ. ಇದ್ದಿದ್ರೆ ಅವತ್ತೇ ಪ್ರತಿಭಟಿಸ್ತಾ ಇದ್ದೆ. ನನಗೆ ಆಮೇಲೆ ಮಾಧ್ಯಮದ ಮೂಲಕ ಗೊತ್ತಾದಾಗ ಎಂತೆಂಥ ಮಾತಾಡಿದ್ದಾರೆ ಜಿಲ್ಲಾ ಸಚಿವರು, ಕೂತಿದ್ದಾರಲ್ಲ. ಅಥವಾ ಸಚಿವರಿಗಾದರೂ ಜ್ಞಾನ ಬೇಡವಾ? ಅಧಿಕಾರಿಗಳು ಕೂರಿಸ್ಕೊಂಡು ನಾನು ರಾಜಕೀಯ ಪತ್ರಿಕಾಗೋಷ್ಠಿ ಮಾಡಬಾರ್ದು ಅಂತಕ್ಕಂಥದ್ದು ಇವ್ರಿಗೂ ತಿಳುವಳಿಕೆ ಇಲ್ವಾ? ಪತ್ರಕರ್ತರು ಕೂಡ ಯಾರೂ ಕೇಳಲಿಲ್ಲ. ಜಿಲ್ಲಾಧಿಕಾರಿಗಳು ಎಸ್ ಪಿ ಅವ್ರನ್ನ ಕೂರಿಸ್ಕೊಂಡು ರಾಜಕೀಯ ಮಾಡ್ತೀರಿ ಅಂತೇಳಿ ನೀವು ಕೇಳಿ, ನಮ್ಮಂಥವ್ರಿಗಾದ್ರೆ ಕೇಳ್ತಿರ್ಬಿಡಿ. ನಾವು ಸ್ವಲ್ಪ ತಪ್ಪು ಮಾಡಿದರೂ ಕೇಳ್ತೀರಾ? ಕೇಳಿ. ನಾವು ಹುಟ್ಟು ಹೋರಾಟಗಾರ, ಎಂಥ ಪ್ರಶ್ನೆನಾದರೂ ಕೇಳ್ರಿ, ನಮಗೇನು ಭಯ ಇಲ್ಲ. ಆದ್ರೆ ಅವ್ರಿಗೂ ಒಂದೊಂದು ಪ್ರಶ್ನೆ ಕೇಳಬೇಕಲ್ಲ. ಆಯ್ತಲ್ಲ, ಅವ್ರಾರು ಇದು ಇವ್ರು ರಾಜಕೀಯ ಮಾತಾಡ್ದಾಗ ಹೋಗಬೇಕು. ಹೌದು. ಅದು ಯಾಕೆ ಬೇಕ್ರಿ? ಇವ್ರು ರಾಜಕೀಯ ಮಾತಾಡ್ತಂತ ಗೊತ್ತಾದ್ಮೇಲೆ ಯೋಚನೆ ಮಾಡ್ಬೇಕಲ್ಲ. ಆಯ್ತಲ್ಲ, ಅವ್ರು ರಾಜಕೀಯ ಶುರುವಾದ ತಕ್ಷಣ ಎದ್ದೋಗ್ಬೋದಲ್ಲ. ಹೌದು, ನಿಜವಾಗ್ಲು ಹರಿಹರದಲ್ಲಿ ಶಾಂತಿ ಸಭೆಗೆ ಬಂದರು. ಅವರು ಆ ಕಡೆಯಿಂದ ಹಿಂಗೆ ಬಂದ್ಬಿಟ್ಟು ಆ ಕಡೆ ತಿರ್ಕೊಂಡೇ ಕೂತ್ಕೊಂಡ್ರು. ನಾನು ಹಂಗೆ ಇದ್ದೆ. ಅಲ್ಲ ನಾನು ಹಂಗೆ ಇದ್ದೆ. ಇಲ್ಲ, ನಾವು ನೇರವಾಗಿ ಜಾಡಿಸ್ತೀವಲ್ಲ. ನಾವು ಯಾವುದು ಸಹಿತ ಜಿಲ್ಲ ಅಳಕಿಲ್ಲ. ಅಲ್ಲ ನಿಜವಾಗ್ಲೂ ಆ ಸಂದರ್ಭದಲ್ಲಿ DSP ಬಸವರಾಜಪ್ಪನವರಿದ್ದರು. ಅವ್ರಿಗೂ ನಾನು ಅಲ್ಲೇ ಅವ್ರು ಕೂತಾಗಲೇ ಅವ್ರಿಗೆ ಅಲ್ಲೇ ನೇರವಾಗಿ ಅವ್ರ ಹತ್ರ ನಾನು ಏನು ತಿಳಿಸ್ಬೇಕೋ ಅಲ್ಲೇ ತಿಳಿಸಿದ್ದೀನಿ ಅಷ್ಟೇ. ಎಲ್ಲ ಒಂಥರ ಪಾಮ್ರಿನ್ ನಾಯಿಗಳಾಗ್ಬಿಟ್ಟಿದ್ದಾವೆ ಜಿಲ್ಲಾ ಇವರು ಅಂತಲೇ ಮಾತಾಡಿದ್ದೀನಿ, ಮತ್ತೇನು ಬೇರೆ ಅಲ್ಲ. ಪಾಮ್ರಿನ್ ನಾಯಿ ಥರನೇ ಅಂತಲೇ ಹೇಳಿದ್ದೀನಿ, ಅಲ್ಲೇ ಹೇಳಿದ್ದೀನಿ. ಅವು ಉಳಿದವ್ರಿಗೆಲ್ಲರಿಗೂ ಕೇಳಿಸ್ತು, ಇವ್ರಿಗೂ ಕೇಳಿಸ್ತು, ಕೇಳಿಸ್ದೇ ಇರೋನು ಕೂತಿದ್ರು. ಅದೆಲ್ಲ ಬಿಡಿ, ನಾವು ಅವನ್ನೆಲ್ಲ ನಾವೇನು ಟೀಕೆ ಮಾಡಲ್ಲ. ಹೋಗ್ಲಿ ಬಿಡಿ, ಹಬ್ಬ ಹರಿದಿನ ನಾವೆಲ್ಲ ಹಿಂದೂಗಳು, ನಾವೆಲ್ಲರೂ ಒಟ್ಟಿಗೆ ಹೋಗೋದು. ನಾವು ಯಾರಾದ್ರೂ ಹೋಗ್ಲಿ ಬಿಡೋಣ.